ಇಲ್ಲಿ ಶೈನೇಶ್ವರ ಸ್ವಾಮಿಯನ್ನು ಕೂಡ ಪ್ರಾರ್ಥಿಸಿ ಕರ್ನಾಟಕ ಸರ್ಕಾರದ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿಯವರೇ, ಈ ಸಂಸದರು ಮತ್ತು ಈ ವಲಯದ ಜನಪ್ರಿಯ ಸಂಸದರಾದ ಶ್ರೀ ರಾಘವೇಂದ್ರ ಅವರೇ, ಬಯಲು ಉತ್ಸವದ ಉಸ್ತುವಾರಿ ವಹಿಸುವಂತಹ ಮತ್ತು ಕಲ್ಪನೆಯನ್ನು ಕೊಟ್ಟಂಥ ಗುರುರಾಜ ಗಟ್ಟಿಹೊಳೆಯವರೇ, ಕೊಲ್ಲೂರು ದೇವಸ್ಥಾನದ ಅರ್ಚಕರೇ ಮತ್ತಿತರ ಎಲ್ಲ ಬಂಧುಗಳೇ, ಅದೇ ರೀತಿಯಲ್ಲಿ ನಮ್ಮ ಇಲ್ಲಿ ಮಹಾಗಣಪತಿ ದೇವಸ್ಥಾನದ ಮುಖ್ಯ ಅರ್ಚಕರಾದಂಥ ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರೇ, ಅತಿಥಿಗಳೇ ಮತ್ತು ಇಲ್ಲಿ ಆಗಮಿಸಿದ ಎಲ್ಲ ನಮ್ಮ ಯೋಜನೆಯ ಫಲಾನುಭವಿಗಳೇ ಮತ್ತು ಮಹಾಜನರೇ, ಈ ದಿವಸ ಇಲ್ಲಿ ವಿಶೇಷವಾಗಿ ನಡೀತಾ ಬೈಂದೂರು ಉತ್ಸವವನ್ನು ಶ್ರೀ ಗಂಟಿಹೊಳೆಯವರು ಕಲ್ಪನೆ ಮಾಡಿ ನಮ್ಮಲ್ಲಿ ಬರಲೇಬೇಕು ಅದರಲ್ಲಿ ಭಾಳ ಒತ್ತಾಯ ಮಾಡಿ ಇಲ್ಲಿ ಕರೆದಿದ್ದಾರೆ. ನೀವು ಕೂಡ ಭಾಳ ಉತ್ಸಾಹದಿಂದ ಇಲ್ಲಿ ಬಂದಿದ್ದೀರಿ. ಭಾಳ ಸಂತೋಷ ಆಯಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಯಾಕೆಂದರೆ ನಾವು ಭಾಳ ಹಿಂದೆ ಇಲ್ಲಿ ನಮ್ಮ ಧರ್ಮೋದ್ಧಾರ ಟ್ರಸ್ಟನ್ನು ಪ್ರಾರಂಭಿಸಿದೆವು. ಆ ಟ್ರಸ್ಟ್ ಪ್ರಾರಂಭಿಸುವಾಗ ಹಳೆಯ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡುವಂಥ ಕಲ್ಪನೆಯನ್ನು ಮಾಡಿದೆ. ಹಳೆಯ ಶಿಲಾಮಯವಾದ ದೇವಸ್ಥಾನಗಳನ್ನು ಪುನಃ ರೂಪಿಸಿ ಅದೇ ರೀತಿಯಲ್ಲಿ ಹೊಸ ದೇವಸ್ಥಾನ ಹಾಗೆ ಮಾಡಿ ಅದನ್ನು ಕೊಡಬೇಕು ಅಂದರೆ ಈ ರೀತಿ ಕಲ್ಪನೆ ಮಾಡಿದಾಗ ಎರಡನೇ ದೇವಸ್ಥಾನ, ಮೊದಲನೇ ದೇವಸ್ಥಾನ ಎಣ್ಣೆಯಲ್ಲಿ ಬೆಂಗಳೂರಿನಲ್ಲಿ ಮಾಡಿದೆವು. ಎರಡನೇ ದೇವಸ್ಥಾನ ಬೈಂದೂರಿನಲ್ಲಿ ಶೈನೇಶ್ವರ ಸ್ವಾಮಿ ದೇವಸ್ಥಾನವನ್ನು ಮಾಡಿದೆ. ಹೀಗೆ SR ರಾಯರು ಅಂತೇಳಿ ಆಗ ಬಹಳ ಪ್ರಸಿದ್ಧರಾದ ಸಂಶೋಧಕರಿದ್ದರು. ಅವರ ಮಾರ್ಗದರ್ಶನದಲ್ಲಿ ಶೈನೇಶ್ವರ ದೇವಸ್ಥಾನವನ್ನು ನಾವು ಜೀರ್ಣೋದ್ಧಾರ ಮಾಡಿ ಎರಡನೇ ದೇವಸ್ಥಾನ ಬೈಂದೂರು. ಬೈಂದೂರು ಯಾವಾಗಲೂ ನನಗೆ ನೆನಪು. ಈ ಭಾಗದಲ್ಲಿ ನಾನು ಸಾವಿರಾರು ಸಲ ಓಡಾಡಿದ್ದೇನೆ. ಧಾರವಾಡಕ್ಕೆ ಹೋಗಬೇಕಾದ್ರೆ ಬೈಂದೂರು ಮೇಲೆ ಹೋಗಬೇಕು. ಹಾಗಾಗಿ ಅನೇಕ ಬಾರಿ ಬೈಂದೂರು ಧಾರವಾಡಗಳೆಲ್ಲ ನನಗೆ ನೆನಪಾಗಿದೆ ಮತ್ತು ಬಹಳ ಪ್ರೀತಿಯ ಊರು ಇದು. ಯಾಕಂದರೆ ನಮ್ಮಲ್ಲಿ ಭಕ್ತರು ಭಾಳ ಜನ ಇಲ್ಲಿದ್ದಾರೆ, ಬಹಳ ಭಕ್ತರಿದ್ದರಂಥ ಜಾಗ ಇದು. ಹಾಗಾಗಿ ನಮ್ಮ ಕ್ಷೇತ್ರದ ಮಹಿಮೆಯನ್ನು ಹೇಳಬೇಕಾದ್ರೆ ಕ್ಷೇತ್ರಕ್ಕೆ ಇಲ್ಲಿ ಬಹಳ ಜನ ಇಲ್ಲಿ ನೋಡ್ಕೊಳ್ತಾರೆ. ಕ್ರಮಗಳಲ್ಲಿ ನಮ್ಮ ಜೊತೆಗಿದ್ದಾರೆ. ಸ್ವಸಹಾಯ ಸಂಘಗಳ ಸಂಖ್ಯೆ 2800 ಇದೆ. ಆದರೆ ಸದಸ್ಯರು 18,156 ಸದಸ್ಯರಿದ್ದರೆ ಒಂದೊಂದು ಕುಟುಂಬದ ತೆಗೆದುಕೊಂಡ್ರೆ 18,000 ಕುಟುಂಬಗಳೇ ಈ ಸಂಖ್ಯೆ. ಇದು ಈ ಕುಟುಂಬಗಳಿಗೆ ಬೆಳವಣಿಗೆಗೆ ಬೇಕಾದಂಥ ಎಲ್ಲ ಸಹಕಾರವನ್ನು ನಮ್ಮ ಕಾರ್ಯಕರ್ತರು ಕೊಡ್ತಾ ಇದ್ದಾರೆ. ಈಗಾಗಲೇ ನಾವು ಇಲ್ಲಿ ಸುಮಾರು 131 ಕೋಟಿ ರೂಪಾಯಿಯನ್ನು ಬ್ಯಾಂಕ್ಗಳಿಂದ ನೇರವಾಗಿ ನಿಮಗೆ ಕೊಡಿಸಿದ್ದೇವೆ. ಅಂದರೆ ಬ್ಯಾಂಕ್ಗಳಿಂದ ಸಾಲ ಕೊಡಿಸಬೇಕಾದ್ರೆ ಕಷ್ಟ, ನೇರವಾಗಿ ಬ್ಯಾಂಕ್ಗಳು ನಿಮಗೆ ಸಾಲವನ್ನು ಕೊಟ್ಟಿದ್ದಾರೆ. ಮತ್ತು ಪ್ರಥಮ ಬಾರಿಗೆ ಈ ವ್ಯವಹಾರದಲ್ಲಿ ಲಾಭಾಂಶ ಅಂದರೆ ಕೆನೆ ಬಂದ ಹಾಗೆ, ಹಾಲಿನ ಮೇಲೆ ಕೆನೆ ಕಟ್ಟಿದರೆ ಹೇಗೆ ಕೆನೆ ಬರುತ್ತೆ ಹಾಗೆ ಲಾಭಾಂಶ ಅಂದರೆ ಹಾಗೆ ಮೇಲಿನ ತೆಲೆ ಕಟ್ಟುವುದು. ಕೆನೆಯನ್ನು ಎಲ್ಲರೂ ಮನೆಯಲ್ಲಿ ಉಪಯೋಗಿಸ್ತಾರೆ, ಅದು ನಾವು ಅದನ್ನು ಉಪಯೋಗಿಸಲಿಲ್ಲ. ಸಾಲಕ್ಕೆ ಭರ್ತಿ ಮಾಡಿಕೊಳ್ಳಲು 1 ಕೋಟಿ ರೂಪಾಯಿ, 5 ಕೋಟಿ ರೂಪಾಯಿ, 5 ಕೋಟಿ 5 ಲಕ್ಷ ರೂಪಾಯಿಯನ್ನು ನಿಮಗೆ ಹಂಚಿದ್ದೇವೆ, ಲಾಭಾಂಶವಾಗಿ ನಿಮಗೆ ಹಂಚಿದ್ದೇವೆ. ಮತ್ತು ಕಾರ್ಯಕ್ರಮ ಅನೇಕ ಕಾರ್ಯಕ್ರಮಗಳಲ್ಲಿ ಇಲ್ಲಿ ಮಾಡಿದ್ದೇವೆ. ಕೋಡೇರಿ ಹಕ್ಕರೆ ಮಠ ಕೆರೆಯನ್ನು ನಮ್ಮ ಕಾರ್ಯಕ್ರಮದಲ್ಲಿ ಮಾಡಿದ್ದೇವೆ. 202 ಜನ ಪಾನಮುಕ್ತರಾಗಿದ್ದಾರೆ. ಪಾನಮುಕ್ತರು ಅಂತಂದರೆ ಪಾನಮುಕ್ತರಾಗಬೇಕಾದ್ರೆ ಜನಜಾಗೃತಿ ವೇದಿಕೆ ಮೂಲಕ ಜನಜಾಗೃತಿಯನ್ನು ಮಾಡಲಿಕ್ಕೆ ಹೊಂದಿದ್ದಾರೆ ಮಾಡಿ. ಹೀಗಾಗಿ ನಿಮಗೆ ಎಲ್ಲ ಕಾರ್ಯಕ್ರಮ ಇಲ್ಲಿ ಒಂದು ಒಳ್ಳೆಯ ನಿಮ್ಮ ಎಲ್ಲರ ಪ್ರೀತಿ ಮತ್ತು ನಿಮ್ಮೆಲ್ಲ ಅಭಿಮಾನದಿಂದಾಗಿ ಕಾರ್ಯಕ್ರಮಗಳು ಭಾಳ ಯಶಸ್ವಿಯಾಗಿದೆ. ಈ ಮುಖ್ಯವಾಗಿ ನಮಗೆ ಇಲ್ಲಿ ಮನೆಗಳಲ್ಲಿ ಓಡಾಡ್ತಿರೋದು ಭಾಳ ಪ್ರಕ್ರಿಯೆ. ಉಡುಪಿಯಲ್ಲಿ ನಾನು ಯಾರಿಗೂ ಹೇಳ್ತಿದ್ದೆ ನಾಳೆ ಕಾರ್ಯಕ್ರಮ ಬೈಂದೂರಿನಲ್ಲಿ ಯಾರ ಕಾರ್ಯಕ್ರಮ ಕಂಟಿನ್ಯೂ ಪಾದರಕ್ಷೆ ಹಾಕದೇ ಕಂಟಿನ್ಯೂ ಹೌದು ಅಂತ ಹೇಳಿದ್ದಾರೆ. ಇಲ್ಲಿಗೆ ಪರಿಚಿತರಾಗಿದ್ದಾರೆ, ಅಷ್ಟು ಪರಿಚಿತರಾಗಿದೆ. ಈಗ ಅವರ ಪ್ರೀತಿ ಮತ್ತು ಅವರ ಹಾಗಾಗಿ ನಾನು ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಮುಖ್ಯವಾಗಿ ಧಾರ್ಮಿಕತೆ ನಮ್ಮ ಎಲ್ಲ ಜೀವನದಲ್ಲಿದೆ. ಧಾರ್ಮಿಕತೆ ಅಂದರೆ ಗುಡ್ಡು ಸಂಪ್ರದಾಯಗಳನ್ನು ಪಾಲಿಸುವುದಲ್ಲ, ನಮ್ಮ ವ್ಯವಹಾರದಲ್ಲಿ ಎಲ್ಲ ನಿಯತ್ತಿನಿಂದ ವರ್ತಿಸುತ್ತೆ. ಇಲ್ಲಿ ಎಲ್ಲರೂ ಕೂಡ ಭಾಳ ನಿಯತ್ತಿನಿಂದ ವರ್ತಿಸ್ತಾರೆ, ನಿಯತ್ತಿನಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಹಾಗಾಗಿ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ. ಈ ಕಲ್ಪನೆ ಇಲ್ಲಿ ಹೇಳಿದರು ಗ್ರಾಮಗಳಲ್ಲಿ ಮಾಡಿ ಆಮೇಲೆ ಸರಕುಂಡದಲ್ಲಿ ಮಾಡಿದ್ದೇವೆ ಅಂತೇಳಿ. ಈ ಬೈಂದೂರು ಉತ್ಸವದ ಕಲ್ಪನೆಯನ್ನೇ ಭಾಳ
ಚೆನ್ನಾಗಿ ಮಾಡಿದ್ದಾರೆ. ಈಗಾಗಲೇ ಸರ್ಕಾರಗಳು ಉತ್ಸವಗಳನ್ನ ಮಾಡ್ತಾರೆ, ಒಂದೊಂದು ಊರಿನಲ್ಲಿ ಒಂದೊಂದು ಉತ್ಸವ ಮಾಡ್ತಾಯಿದ್ದಾರೆ. ಆದರೆ ಬೈಂದೂರು ಉತ್ಸವ ಅಂತೇಳಿ ಮಾಡಿ ಈ ಭಾಗದ ಜನರಿಗೆಲ್ಲ ಸಂಘಟನೆ, ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಸಂಸ್ಕಾರ ಉಳಿಸುವಂಥ ಕೆಲಸ ಭಾಳ ಮಾಡಿದೆ. ಭಾಳ ಮುಖ್ಯ. ಸಂಸ್ಕೃತಿಯನ್ನು ಉಳಿಸಬೇಕು. ನಾವು ಏನೇ ಬದಲಾದರೂ ನಾವು ವೇಷಭೂಷಣಗಳು ಬದಲಾಗಬೇಕು. ಪ್ಯಾಂಟ್ ಹಾಕ್ಬೋದು, ಜೀನ್ಸ್ ಹಾಕ್ಬೋದು, ಯಾವುದು ಬಟ್ಟೆಯನ್ನು ಹಾಕ್ಬೋದು. ಆದರೆ ನಮ್ಮ ಮೂಲ ಸತ್ವಗಳನ್ನು ಬಿಡಬಾರ್ದು, ಮೂಲ ತತ್ವಗಳನ್ನು ಬಿಡಬಾರ್ದು. ಇಲ್ಲಿಯ ಜನತೆ ಎಷ್ಟು ಸತ್ಯವಂತರು, ಎಷ್ಟು ನಿಷ್ಠಾವಂತರು ಅಂತಂದರೆ ಈಗಲೂ ಕೂಡ ಕ್ಷೇತ್ರದ ಎಲ್ಲ ನಡವಳಿಕೆಗಳಲ್ಲಿ ನಡೆಸ್ತಾ ಇದ್ದಾರೆ, ನಡವಳಿಕೆಗಳು ನಂಬಿಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಭಾಳ ಸಂತೋಷದಲ್ಲಿ ಕೊಲ್ಲೂರು ಕ್ಷೇತ್ರದಲ್ಲಿ, ಹಟ್ಟಿಯಂಗಡಿ ಕ್ಷೇತ್ರದ ಇವೆಲ್ಲ ಕ್ಷೇತ್ರಗಳ ಮುಖ್ಯಸ್ಥರಲ್ಲಿದ್ದಾರೆ. ಇವರೆಲ್ಲ ಈ ಕ್ಷೇತ್ರಗಳ ಪ್ರಭಾವದಿಂದಾಗಿ ಇಲ್ಲಿ ಸತ್ಯ, ನ್ಯಾಯ, ಧರ್ಮ ಎಲ್ಲ ಇಲ್ಲಿ ಚೆನ್ನಾಗಿದೆ. ಇನ್ನು ಮುಂದಕ್ಕೆ ನಡ್ಕೊಂಡು ಹೋಗಲಿ. ಈ ಉತ್ಸವಗಳು ಕೇವಲ ಉತ್ಸವವಾಗಿ ಒಂದ್ಸಲ ಬೆಳಕು ಕೊಟ್ಟು ಮತ್ತೆ ಆರಿ ಹೋಗೋ ಆಗಬಾರ್ದು. ಬದಲಾಗಿ ಶಾಶ್ವತವಾಗಿ ಇರುವಂಥ ದೀಪ ಆಗಬೇಕು, ಜ್ಯೋತಿ ಆಗಬೇಕು ಅಂತ ಹೇಳಿ ಇದನ್ನು ನಿಮ್ಮೆಲ್ಲರಿಗೂ ನೀವೆಲ್ಲ ಎಚ್ಚರಿಕೆಯಿಂದಿರಿ. ಧರ್ಮದ ದಾರಿಯಲ್ಲಿ ನಡೀರಿ, ಧರ್ಮ ಬಿಟ್ಟು ಹೋಗಬೇಡಿ, ಧರ್ಮದ ದಾರಿಯಲ್ಲಿ ಸಂತರಾಗಿ ನಿರ್ವಹಿಸಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಮತ್ತು ಕೊಲ್ಲೂರು ಮೂಕಾಂಬಿಕೆ ಅನುಗ್ರಹ ಇರಲಿ. ಒಂದು ಎಲ್ಲ ರೀತಿಯಲ್ಲಿ ನೀವು ಚೆನ್ನಾಗಿ ಈ ಕ್ಷೇತ್ರಗಳನ್ನು ಬೆಳೆಸ್ಕೊಂಡು ಹೋಗಿ ಅಂತ ಹೇಳ್ತಾ, ಸರ್ಕಾರ ಅನೇಕ ಯೋಜನೆಗಳನ್ನು ಹಾಕಿದ್ದಾರೆ. ಅದನ್ನು ಮುಟ್ಟಿಸುವಲ್ಲಿ ಕೆಲವು ಕಾರ್ಯಕರ್ತರು ಬೆಂಬಲ ಆಗಿರ್ಬೋದು. ಆದರೆ ಕಾರ್ಯಕ್ರಮ ಎಲ್ಲೋ ಒಳ್ಳೆಯ ಇದನ್ನು ಈ ಕಾರ್ಯಕ್ರಮಗಳನ್ನು ಒಳ್ಳೆ ರೀತಿಯಲ್ಲಿ ನಡೆಯಲಿಕ್ಕೆ ಕಾರ್ಯಕ್ರಮ ಅಂತೇಳಿ ನಾನು ಆಶಿಸಿ, ಈ ಕಾರ್ಯಕ್ರಮ ತಿಳ್ಕೊಳ್ಳುವವರೆ ಈ ಉತ್ಸವ ಭಾಳ ಪ್ರಯೋಜನ ಆಗಿದೆ. ಈ ಗಂಟೆಯೊಳಗೆ ಅವರು ಹೇಳಿದರು ಏನಂದರೆ ಇದೆಲ್ಲ ಸರ್ಕಾರದ ಕಾರ್ಯಕ್ರಮಗಳ ಜನರಿಗೆ ಪರಿಚಯ ಮಾಡುವಂಥ ಕಾರ್ಯಕ್ರಮ ಇದು ಅಂದರೆ ಭಾಳ ಒಳ್ಳೆಯದು. ಜನರಿಗೆ ಕಾರ್ಯಕ್ರಮ ಗೊತ್ತಿಲ್ಲದೆ ನಾವು ಹಿಂದೆ ಕೃಷಿ ಮೇಳ ಮಾಡುವಾಗ ಒಂದು ಮಾತಾಡಿದ್ದೆ, ವಿದ್ಯುತ್ ಶಕ್ತಿ ಅದು ಬೇರೆ ಯಾವುದೇ ಸರ್ಕಾರದ ಇಲಾಖೆಯಿಂದ ಬರುವಂಥ ಸವಲತ್ತು ಇದ್ದರೆ ಸರಿಯಾಗಿ ಬರೋದಿಲ್ಲ ಯಾಕೆ ಅಂತ ಕೇಳುವಂಥದ್ದು ಯಾರು? ನಾವು ಕೇಳಿ ಅಂತ ಹೇಳ್ತೀವಿ. ಕಾರ್ಯಕ್ರಮದಲ್ಲಿ ಎಲ್ಲ ಅಧಿಕಾರಿಗಳನ್ನ ಕರೆದು ಅಧಿಕಾರಿಗಳಲ್ಲಿ ಕೇಳೋದು ಅವರು ಸರಿಯಾಗಿ ವಿವರಣೆ ಕೊಡ್ತಿದ್ದರು. ವಿದ್ಯುತ್ ಶಕ್ತಿ ನಮಗೆ ನನ್ನ ಪಕ್ಕದ ಮನೆಯಲ್ಲಿ ಸಿಕ್ತು ಅಂದರೆ ಅವರಿಗೆ ಇನ್ಫ್ಲುಯೆನ್ಸಲ್ಲಿ ಸಿಕ್ತು ಅಂತ ಅವ್ರು ಹೇಳೋದು. ನಾವಾಗ ಅವ್ರ ಹತ್ರ ಕೇಳಿದ್ವಿ, ಸ್ವಾಮಿ ನೀವು ಇವರಿಗೆ, ಆಗ ಅವ್ರು ಹೇಳಿದರು 5 ಕಂಬ ಹಾಕಿ ಕನೆಕ್ಷನ್ ಕೊಡಬೇಕು, 2 ಕಂಬ ಹಾಕಿ ಕನೆಕ್ಷನ್ ಕೊಡಬೇಕು. 5 ಕಂಬದಲ್ಲಿ 1, 2 ಕಂಬ ಹಾಕಿ 3 ಜನಕ್ಕೆ ಕೊಡ್ಬೋದು ವಿದ್ಯುತ್ ಶಕ್ತಿ. ಹಾಗಾಗಿ ಅದನ್ನು ಆ ದೃಷ್ಟಿಯಲ್ಲಿ ನಾವು 5 ಕಂಬ ಹಾಕಿ ಕೊಡುವಂಥ ಮೊನ್ನೆ ಇದ್ರೂ ಕೂಡ ಅವರನ್ನು ಬಿಟ್ಟು 2 ಕಂಬ ಹಾಕಿ ಕನೆಕ್ಷನ್ ಜಾಸ್ತಿ ಆಗ್ತದೆ ಅಂತೇಳಿ ಆ ರೀತಿ ಮಾಡಿದೆ. ಈ ರೀತಿ ಹೇಳುವಂಥ ಅವಕಾಶಗಳು ಅಧಿಕಾರಿಗಳು ಇರಲಿಲ್ಲ. ಅದು ನಮ್ಮ ಕೃಷಿ ಮೇಳದ ಮೂಲಕ ಈ ರೀತಿ ಎಲ್ಲ ಅವಕಾಶಗಳು ಜನರಿಗೆ ದೊರಕಿತ್ತು ಮತ್ತು ಎಲ್ಲ ಅವಕಾಶಗಳು ಜನರಿಗೆ ಪ್ರಶ್ನೆ ಕೇಳುವಂಥ ಸರ್ಕಾರಿ ಅಧಿಕಾರಿಗಳಲ್ಲಿ ಪ್ರಶ್ನೆ ಕೇಳುವಂಥ ಅವಕಾಶ ಕೂಡ ಸಿಗುತ್ತೆ. ಹಾಗಾಗಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳುವಂಥದ್ದು, ಅವುಗಳ ಸಂಶಯ ನಿವಾರಣೆ ಮಾಡಿಕೊಳ್ಳುವಂಥದ್ದು ಜನರ ಮೊದಲ ಕರ್ತವ್ಯ. ಸಂಶಯ ಪಡುವಂಥದ್ದು ನಮಗೆ ಆವಾಗ ಇದ್ದೇ ಸಂಶಯ, ಏನು ಇವರು ಬೇರೆಯವರು ಕೊಟ್ಟರು, MLA ಹೇಳಿದರೆ ಇನ್ಯಾರು ಹೇಳಿದರೆ ಇನ್ಫ್ಲುಯೆನ್ಸ್ ಮಾಡಿದ್ರು. ಹಾಗಾಗಿ ಇದನ್ನು ಬದಲು ನೇರವಾಗಿ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡೆಯುವಂಥ ಭಾಳ ಮುಖ್ಯ ಅಂತೇಳಿ ನಿಮಗೆ ಆಶಿಸ್ತಾ, ಈ ರೀತಿಯ ಕಾರ್ಯಕ್ರಮಗಳು ಸಂಶಯ ನಿವಾರಣೆ ಕಾರ್ಯಕ್ರಮಗಳಾಗಲಿ, ಸಂಶಯ ನಿವಾರಣೆ ಆಗಲಿ ಎಲ್ಲರದ್ದು, ಮತ್ತು ಏನೇನು ಸರ್ಕಾರದ ಯೋಜನೆಗಳಿದೆ ಅದನ್ನು ಜನರಿಗೆ ಕೊಡುವಲ್ಲಿ ಯಾವ ಕಾರ್ಯಕ್ರಮ ನೇರವಾಗಿ ಜನರಿಗೆ ಮುಟ್ಟುತ್ತೆ, ಯಾವ ಕಾರ್ಯಕ್ರಮ ಆಗುತ್ತೆ ಅನ್ನೋದನ್ನು ಮಾಹಿತಿಯನ್ನು ಕೂಡ ಸಿಗುವಂತಾಗಲಿ ಆಶಿಸಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ. ಕಂಠಿಹೊಳೆಯವರು ಯಾವ ಉದ್ದೇಶದಿಂದ ಇದನ್ನು ಮಾಡಿದಾರೋ ಅದು ಅತ್ಯಂತ ಯಶಸ್ವಿಯಾದ ಕಾರ್ಯಕ್ರಮ ಆಗಲಿ ಅಂತೇಳಿ ಈ ಮಂಜುನಾಥ ಸ್ವಾಮಿಯಲ್ಲಿ ಒಂದು ಕೊಲ್ಲೂರು ಮೂಕಾಂಬಿಕೆಯಲ್ಲಿ ಪ್ರಾರ್ಥಿಸಿ ಎಲ್ಲರಿಗೂ ಶುಭ